ಬನ್ನಿ ಫ್ರೆಂಡ್ಸ್ ಹೋಗೋಣ ಇನ್ನ. ಔಟ್ಫಿಟ್ ಇದು ಮತ್ತೆ ಮತ್ತೆ ವೇಟಿಂಗು ನಮ್ಮ ಅಜ್ಜಿಗೋಸ್ಕರ. ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಹೋದ್ರು. ಯಪ್ಪ ಇಂಥ ರಶ್ ನಾನು ಎಲ್ಲೂ ನೋಡಿರ್ಲಿಲ್ಲ, ಇದ್ದೇ ಫಸ್ಟ್ ಟೈಮ್. ಬಾ ಈ ತಕ್ಷಣ ಫಸ್ಟ್ ಹಾಫ್ ನೋಡ್ಕೆ ಮುಂದೆ ಯಪ್ಪ ಏನು ಕ್ರೇಜ್ ಗೊತ್ತಾಗಲಿ, ತುಂಬಾ ಕ್ರೇಜ್ ಇತ್ತು. ಹಾಗೆ ಆಲ್ರೆಡಿ ಸ್ವಲ್ಪ ಸುದೀಪ್ ಒಂದು ಇದು ತೋರಿಸಿದ್ರೆ ಗೈಸ್, ತುಂಬಾ ಮೂವಿ ಫುಲ್ ಚೀರ್ತಾ ಇದ್ದಾರೆ ಗೈಸ್. ಸ್ಪ್ರೈಟ್ ಏನೋ ಇಂಟರ್ವ್ಯೂ ಬಿಟ್ಟಿದ್ದಾರೆ. ಹಾಯ್ ಗಾಯ್ಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತು ಈ ವ್ಲಾಗ್ ಮಾಡ್ತಾ ಇರೋದು, ನಾವು ಒಂದು ಮೂವಿಗೆ ಹೋಗ್ತಾ ಇದೀವಿ. ಯಾರಂತಂದ್ರೆ ಕೆಡಿ. ಸೊ ಈಗ ಪಟ್ಟನಾಗ ರೆಡಿ ಆಗಿ ಬರ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್ ಹೋಗೋಣ ಇನ್ನ. ಔಟ್ಫಿಟ್ ಇದು ನೀವು ಬರ್ಬೇಕಂದ್ರೆ ಬರ್ರಿ, ನಾವು ಪಿಕ್ಚರ್ಗೆ ಹೋಗ್ತೀವಿ, ನೀವು ಬರ್ಬೇಕಂದ್ರೆ ಬರ್ರಿ. ಏನಿಲ್ಲ ಗೈಸ್, ಇನ್ನ ನಾವು ಗಾಡಿಯಲ್ಲಿ ಮತ್ತೆ ಕಾರಲ್ಲಿ ಎರಡರಲ್ಲಿ ಹೋಗೋದು. ಕಾರ್ ರೆಡಿ, ಹೋಗುವ ಬನ್ನಿ. ಓಹ್ ಇನ್ನ ಡ್ರೈವರೇ ಬಂದಿಲ್ಲ. Hello talking that nigga that snitch. ಹೆಂಗ್ ಬರ್ತಿದಾರೆ ನೋಡಿ ಫ್ರೆಂಡ್ಸ್, ಎಲ್ಲರೂ ಮಾತಾಡ್ಕೊಂಡು. सारी उम्र मैं जो कर जा बड़े और हाँ तेरे would like to take notes while I take toast. ಆಲ್ರೆಡಿ ಹೋದ್ರು ಫ್ರೆಂಡ್ಸ್, ನಾವಿನ್ನ ಹೋಗೋದು. ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಹೋದ್ರು. ಬನ್ನಿ ಹೋಗುವ ಮುಕ್ಕೊಳ್ಳೋಣ. ಬಾಯ್. ಮತ್ತೆ ಮತ್ತೆ ವೇಟಿಂಗು ನಮ್ಮ ಅಜ್ಜಿಗೋಸ್ಕರ. Where did you come from? Where did you go? Where did you come from? Karnataka. I've been married long time. ಶೆಕೆ ಫ್ರೆಂಡ್ಸ್, ಅದು ಬೇರೆ ಸ್ನೋಫಾಲ್ ಆಗ್ತಾ ಇದೆ ಗೊತ್ತಾ ನಿಮ್ಗೆ? ಸ್ನೋಫಾಲ್ ನೋಡಿ, ಸ್ನೋಫಾಲ್, ಶೆಕೆ. ಇವಳು ನೋಡಿ ಸ್ನೋಫಾಲ್ ಅಂತ ಕೇಳ್ತಾ ಇದ್ದಾಳೆ. ಅದು ಬೇರೆ ಇವ್ರು ವೇಟ್ ಮಾಡಿಸ್ತಾ ಇದ್ದಾರೆ ನೋಡಿ, ಹೆಂಗ್ ಹಾಕಿದಾರೆ ಲೈಟ್ಸ್ ನ. ನೋಡ್ರಿ ಗಾಯ್ಸ್, ಗಣಪತಿ ಈಗ ಹೊರಡುವ. ನಾವು ಮ್ಯಾಪ್ ಹೇಳುವುದು, ನಮ್ಮಣ್ಣ ಮುಂಚೆನೆ ಹೇಳ್ಬಿಟ್ರು, ಏನಾದ್ರು ರೈಟ್ ಲೆಫ್ಟ್ ಬಂದ್ರೆ ಒಂದ್ 5 ನಿಮಿಷ ಮುಂಚೆನೆ ಹೇಳು. ಬಟ್ ಇಲ್ಲಿ ಇರೋದು ಬರೀ 7 ಮಿನಿಟ್ಸ್ 1 ಕಿಲೋಮೀಟರ್. ಇವಾಗ ಟೈಮ್ ಬಂದುಬಿಟ್ಟು 8:16. ನಾವು ಅಲ್ಲಿಗೆ ಒಂದು 8:23 ಹೋಗೋದು. ಲೆಟ್ಸ್ ಗೋ ಗೈಸ್. ಇದೆ ನೋಡಿ ಹೊಸಪೇಟೆ ಟ್ರೈನ್. ಇನ್ನೇನು ಬಂದಿದ್ವಿ ನಾವು. ಇವಾಗ ಇಲ್ಲಿದ್ದೀವಿ. ಈಗ ನಾವು ಇಲ್ಲಿಗೆ ಹೋಗ್ಬೇಕು. ಇನ್ನು 1 ಕಿಲೋಮೀಟರ್ 80 ಮೀಟರ್ಸ್. ನೋಡಿ ಫ್ರೆಂಡ್ಸ್, ನಾಯಿ ಹೆಂಗಿದಾವೆ. ನನ್ಗಂದ್ರೂ ಇಳಿಯೋಕ್ಕಂತೂ ಕಷ್ಟ ಆಗ್ತದೆ. ನಾಯಿ ನೋಡ್ರಿ ಹೆಂಗ್ ನಿಂತಿದ್ದಾವೆ. ವೆಲ್ಕಮಿಂಗ್. ನಂಗೊಂದು ನಾಯಿ. ಫ್ರೆಂಡ್ಸ್ ಕೇಳ್ತೀರಾ, ಅಪ್ಪ ಫುಲ್ಲು ರಶ್ಶು, ಖಾಲಿನೇ ಇಲ್ಲ. ನಾವಿವಾಗ ಇಲ್ಲಿದ್ದೀವಿ. ಥಿಯೇಟರ್ ಅಲ್ಲಿ ಹಿಂದ್ಗಡೆ ಇದೆ. ದೊಡ್ಡ ಪೋಸ್ಟರ್ ಹಾಕಿದ್ದಾರೆ ಇಲ್ಲಿ. ಈ ತಕ್ಷಣ ಥಿಯೇಟ್ರಿಗೆ ಎಲ್ಲರೂ ಬಂದು ಫ್ಯಾಮಿಲಿ ಎಲ್ಲ ನೋಡ್ಬೋದು. ಕಾರ್ನೇ ಬಂದ್ವಿ. ತುಂಬಾ ರಶ್ ಇದೆ ಗೈಸ್ ಇಲ್ಲಿ. ಆ್ಯಕ್ಚುಲಿ ನೋಡ್ಬೋದು ತುಂಬಾ. ಈ ತಕ್ಷಣ ಬಿತ್ತು ಶೋ. ಈ ನೆಕ್ಸ್ಟ್ ಶೋನೇ ನಮ್ದಿರೋದು. ಈಗ ನೋಡಿ ಹೋಗ್ತಾ ಇದ್ದೀವಿ ನಾವು. ಬನ್ನಿ ನೋಡಿ ಗೈಸ್, ತುಂಬ ರಶ್ ಇದೆ. ಓಕೆನಾ, ಬನ್ನಿ ಹೋಗೋಣ ಈಗ.
ಯಪ್ಪ ಇಂಥ ರಶ್ ನಾನು ಎಲ್ಲೂ ನೋಡಿರ್ಲಿಲ್ಲ, ಇದ್ದೇ ಫಸ್ಟ್ ಟೈಮ್. ಬಾ, ನಾನು ಕುಳ್ಳಿದ್ದೀನಿ, ನನಗೆ ಕಾಣಿಸಲ್ಲ. ಯಪ್ಪ, ನಾವು ಮುಂಚೆಗೆ ಟಿಕೆಟ್ ಬುಕ್ ಮಾಡಿದ್ ಒಳ್ಳೇದೇ ಆಯ್ತಪ್ಪ, ಇಲ್ಲ ಅಂತಂದ್ರೆ ನೋಡೋಕೆ ಆಗ್ತಿರ್ಲಿಲ್ಲ. ಇದು ಚೇರ್ ಮುರಿದೋಗ್ಬಿಟ್ಟಿತ್ತು. ಸೀಟ್ ಮುರಿದು ಬಿಟ್ಟಿದೆ, ಯಾರು ಕುತ್ಕೊಳಕ್ ಆಗಲ್ಲ. ಈಗ ತಾನೇ ಬಂದ್ವಿ, ಕುತ್ಕೊಂಡಿದೀವಿ. ನೋಡಕ್ಕಾದ್ರೆ ನನಗೆ ಕಾಣಿಸೋದೇ ಇಲ್ಲ ಕರೆಕ್ಟ್ ಆಗಿ. ತುಂಬಾ ಇದೆ ಮೂವಿ. ಫಸ್ಟ್ ದಿನ ಅಲ್ಲ, ಅದಕ್ಕೋಸ್ಕರ ತುಂಬಾ ಇದೆ. ನೋಡೋಣ ಪಿಕ್ಚರ್ ಆಗಿತ್ತು ಅಂತಂದ್ರೆ ಆಮೇಲೆ ರಿವ್ಯೂ ಕೊಡ್ತೀವಿ ಪಿಕ್ಚರ್ ಆಮೇಲೆ ಇಂಟರ್ವೆಲ್ ಬಂದಾಗ ಸಿಗ್ತೀವಿ. ಬಾಯ್. ಸ್ಟಾರ್ಟ್ ಆಯ್ತು, ಅಡ್ವರ್ಟೈಸ್ ಇದೆ. ಇನ್ನು ಅಡ್ವರ್ಟೈಸ್ ಇದೆ. ಎಲ್ಲ ಬರ್ತಿದ್ದಾರೆ ನಮ್ಮ ಫ್ಯಾಮಿಲಿ. ಸೀಟ್ ಮುರಿದಿದ್ದ ಕಾರಣ ಎಲ್ಲ ಹೋಗ್ತಿದೀವಿ. ನಾವಂತೂ ಸ್ಪೆಷಲ್ ಗಾಯ್ಸ್, ಸ್ಪೆಷಲ್. ಎಲ್ಲ ಬರ್ತಿದ್ದೀವಿ, ನಾವೇ ಸ್ಪೆಷಲ್ ಇದೆ. ಸೀಟ್ ಮುರಿದಕ್ಕೋಸ್ಕರ ಆನ್ ಮಾಡಿದೆ, ಸ್ಪೆಷಲ್ ಸೀಟ್ ಮುರಿದಕ್ಕೋಸ್ಕರ ನಾ ಸ್ಪೆಷಲ್ ಗಾಯ್ಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕುಂತಿದ್ದೆ ಗೈಸ್. ನಮ್ಮ ಅಜ್ಜ ಎಲ್ಲ ಗೈಸ್. ಆಮೇಲೆ ಮೂವಿ ಸ್ಟಾರ್ಟ್ ಆದ, ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ನಿಮ್ಮಂತವ್ರು ನೋಡಿಲ್ಲ ಕಂಡು ಈ ತಕ್ಷಣ ಫಸ್ಟ್ ಹಾಫ್ ನೋಡ್ಕೊಂಬಂದೆ. ಯಪ್ಪ ಏನು ಕ್ರೇಜ್ ಗೊತ್ತಾ ಗೈಸ್, ತುಂಬಾ ಕ್ರೇಜ್ ಇತ್ತು. ಹಾಗೆ ಆಲ್ರೆಡಿ ಸ್ವಲ್ಪ ಸುದೀಪ್ ಒಂದು ಇದು ತೋರಿಸಿದ್ರು ಗೈಸ್, ತುಂಬ ಮೂವಿ ಫುಲ್ ತೀರ್ತಾ ಇದ್ದಾರೆ. ನಮಗೋಸ್ಕರ ಇಲ್ಲಿ ಸ್ಪೆಷಲ್ ಇದಕ್ಕೆ ಕೊಟ್ಟಿದ್ರು, ಅಲ್ಲಿ ಸೀಟ್ ಇದ್ದಿಲ್ಲ ಅಂತ ಕೊಟ್ಟಿದ್ರು ಗೈಸ್. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ರು ಗೊತ್ತಾ. ಗೈಸ್ ಸ್ಪ್ರೈಟ್ ಏನೋ ಇಂಟರ್ವ್ಯೂ ಬಿಟ್ಟಿದ್ದಾರೆ, ಯಾಕಂದ್ರೆ ಏನೋ ಈಗ ಇಂಟರ್ವ್ಯೂ ಕುಡಿಬೇಕಾಯ್ತು ಜ್ಯೂಸ್ನ. ಇಂಟರ್ವ್ಯೂಲ್ ಬಿಟ್ಟಿದ್ದಾರೆ ಗೈಸ್, ಸ್ಟಾರ್ಟ್ ಆಗಿರೋ ಫಸ್ಟ್ ಹಾಫ್ ಇದೆ ಗೈಸ್. ಫಸ್ಟ್ ಹಾಫ್ ಮೂವಿ ಮಾತ್ರ ಸೂಪರ್ ಇದೆ, ಏನೋ ಸೆಕೆಂಡ್ ಹಾಫ್ ನೋಡಬೇಕು, ನೋಡೋಣ. ಏನು ಹೇಳು, ಸೂಪರ್ ಆಯ್ತಾ? ಗೈಸ್ ಸ್ವಲ್ಪ ಗಿಫ್ಟ್ ಕೂಡ ಇದೆ ಇಲ್ಲಿ, ಆಮೇಲೆ ಸಿಗ್ತೀನಿ ಗೈಸ್. ಮೂವಿ ಸ್ಟಾಪ್ ಆಗಿಬಿಟ್ಟಿದೆ ಮಧ್ಯದಲ್ಲಿ, ಏನೋ ಪಿಕ್ಚರ್ಸ್ ಬರೋ ಟೈಮಿಗೆ ಎಲ್ಲ ಆಫ್ ಆಗಿಬಿಡ್ತೀವಿ, ಯಾಕೆ ಬ್ಲರ್ ಬಂದುಬಿಟ್ಟು ಆಫ್ ಆಗಿಬಿಡ್ತೀವಿ ಗೈಸ್. ಬ್ಲರ್ ಬಂದಿದೆ, ಅದಕ್ಕೋಸ್ಕರ ಆಫ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಫುಲ್ ಫ್ಯಾನ್ಸ್ ಎಲ್ಲ ಮತ್ತೆ ಬಾಟಲ್ ಕೈಯಲ್ಲಿ ಇಟ್ಕೊಂಡ್ಬಿಡ್ತಾರೆ.
ನಮ್ಮ ಬಾಸ್ ಹೀರೋ ಗೈಸ್ ಪಿಕ್ಚರ್ ಕಂಪ್ಲೀಟ್ ಆಯಿತು. ಅದೊಂದು ಸ್ವಲ್ಪ ಇಶ್ಯೂ ಇತ್ತು. ನೋಡಿ ಗೈಸ್ ಫೈನಲಿ ಸಿನಿಮಾ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತಕ್ಷಣ ಸ್ವಲ್ಪ ದಿನ ಕಾರ್ನಲ್ಲಿ ಬಂದರು. ನಮ್ಮ ತಂಗಿ ಬಂದ್ಲು ನೋಡಿ ಗೈಸ್. ಈ ತಕ್ಷಣ ಬಂದ್ವಿ ಗೈಸ್ ಮನೆಗೆ. ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಗೈಸ್ ಮೂವಿ ರಿವ್ಯೂ ಬಗ್ಗೆ ಮಾತಾಡೋಕ್ಕಪ್ಪ ಅಂತಂದರೆ ಮೂವಿ ಸಿಂಪಲ್ ಆಗಿದೆ, ಆದರೆ ಬಟ್ ಸ್ಟೋರಿ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಕಾಮಿಡಿ ಸೀನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್. ಹೀರೋ ಹೀರೋಯಿನ್ ಸ್ವಲ್ಪ ಕಾಮಿಡಿ ಇದೆ. ಹಾಗೆ ಅವ್ರ ಬಗ್ಗೆ ಸ್ವಲ್ಪ ಕ್ಯೂಟಾಗಿ ಜಗಳ ಆಡ್ತವೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಡೈರೆಕ್ಷನಲ್ಲಿ ಪ್ರೇಮ್ ಅವರು ತುಂಬ ವರ್ಕ್ ಮಾಡಿದ್ದಾರೆ ಗೈಸ್. ಇದ್ರ ಬಗ್ಗೆ ಸೆಟ್ ಹಾಕಿದಾರಲ್ಲ ಗೈಸ್, ಅದು ಗೊತ್ತಾಗೋದಿಲ್ಲ ಸೆಟ್ ಹಾಕಿದ್ದಾರೆ ಅಂತ. ಅಷ್ಟು ತುಂಬ ವರ್ಕ್ ಮಾಡಿದ್ದಾರೆ ಸೆಟ್ಟಿಗೋಸ್ಕರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ಕೂಡ. ಹಾಗೆ ವಿಲನ್ ಸಂಜಯ್ ದತ್ ಅವರು ಕೂಡ ತುಂಬಾ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಆ್ಯಕ್ಟಿಂಗು. ಹಾಗೆ KD 2 ಕೂಡ ಬರ್ತಾ ಇದೆ, ನೋಡೋಣ ಅದು ಕೂಡ ಹೇಗಿರುತ್ತೆ ಅಂತಂದು. ಆ KD 1 ಮಾತ್ರ ಸೂಪರ್ ಇದೆ ಗೈಸ್, ನೋಡ್ಬೋದು ಗೈಸ್ ಪಿಕ್ಚರು. ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಗೈಸ್, ಹೋಗಿ ನೋಡಿ. ಕಾರಣ ಉಳಿಸಿ ಬೆಳೆಸಿ ಬರ್ತೀನಿ ಗೈಸ್. ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಐ ಆಮ್ ಸೈನಿಂಗ್ ಆಫ್. ಸಿಗ್ತೀನಿ ಗೈಸ್, ಬಾಯ್.